ಇನ್ನು ಹೊಸದಾಗಿ ಜಾತಿ ಸಮೀಕ್ಷೆಗೆ 2 ದಿನಗಳಷ್ಟೇ ಬಾಕಿ ಇದೆ. ಇದೇ ಹೊತ್ತಿನಲ್ಲಿ ಜಾತಿ ಜ್ವಾಲೆ ಇನ್ನೂ ಕೂಡ ಆರಿಲ್ಲ, ಮತ್ತಷ್ಟು ಧಗಧಗಿಸ್ತಾನೆ ಇದೆ. ಆಯೋಗದ ಎಡವಟ್ಟಿಗೆ ಸಚಿವರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವತ್ತು ಸಿಎಂ ಸಭೆ ಮಾಡಿ ಗೊಂದಲ ನಿವಾರಣೆ ಮಾಡೋ ಪ್ರಯತ್ನ ಕೂಡ ಮಾಡಿದ್ರು. ಅಷ್ಟಕ್ಕೂ ಸಭೆಯ ಇನ್ಸೈಟ್ಸ್ ಏನು, ಸಿಎಂ ಹೇಳಿದ್ದೇನು, ಆಯೋಗದ ಎಡವಟ್ಟೇನು, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಜಾತಿ ಜ್ವಾಲೆ, ಗೊಂದಲ ನಿವಾರಣೆಗೆ ಸಿಎಂ ಕಸರತ್ತು. ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಲು ಸಾಲು ಎಡವಟ್ಟು. ಆಯೋಗದ ಮೇಲೆ ಕೆಲ ಕಾಂಗ್ರೆಸ್ ಸಚಿವರಿಂದ ಅಸಮಾಧಾನ. ಜಾತಿ ಜ್ವಾಲೆ ಧಗಧಗಿಸುತ್ತಿದೆ. ದಿನಕ್ಕೊಂದು ಅಸಮಾಧಾನ, ಕ್ಷಣಕ್ಕೊಂದು ತಿರುವು. ಜಾತಿ ಜೇನುಗೂಡಿಗೆ ಕೈ ಹಾಕಿರೋ ಸಿದ್ದರಾಮಯ್ಯ ಸರ್ಕಾರ ಇದೀಗ ಇಕ್ಕಟ್ಟಿಗೆ ಸಿಲುಕಿದೆ. ಜಾತಿ ಗಣತಿ ಅನ್ನೋದು ಸೆರಗಿನಲ್ಲಿರೋ ಕೆಂಡ ಅನ್ನೋದು ಸಿದ್ದರಾಮಯ್ಯಗೂ ಗೊತ್ತಿದೆ. ಹೈಕಮಾಂಡ್ ಸೂಚನೆಯಂತೆ ಹೊಸ ಜಾತಿ ಗಣತಿಗೆ ಸರ್ಕಾರ ನಿರ್ಧಾರ ಮಾಡೇ ಬಿಟ್ಟಿದೆ. ಸಮೀಕ್ಷೆಗೆ ಕೇವಲ 2 ದಿನಗಳಷ್ಟೇ ಬಾಕಿ ಇದೆ. ಜಸ್ಟ್ 2 ದಿನ ಬಾಕಿ ಇರುವಾಗಲೂ ಗೊಂದಲ ಇರೋದು ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿದೆ. ಸೆಪ್ಟೆಂಬರ್ 22ಕ್ಕೆ ಹೊಸ ಜಾತಿ ಸಮೀಕ್ಷೆ ಆರಂಭ ಆಗಬೇಕು. ಆದ್ರೆ ಮರು ಜಾತಿ ಗಣತಿ ನಡೆಸೋ ವೇಳೆ ಗೊಂದಲದ ಗೂಡಾಗಿರೋದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಸಾರ್ವಜನಿಕರಷ್ಟೇ ಅಲ್ಲ, ಸಚಿವರಿಂದಲೂ ಅಪಸ್ವರಗಳು ಕೇಳಿ ಬರ್ತಿವೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಮೀಕ್ಷೆ ಮುಂದೂಡುವಂತೆ ಕೆಲ ಸಚಿವರು ಒತ್ತಾಯಿಸಿದ್ರು. ಇದಿಷ್ಟೇ ಅಲ್ಲ, ಸಚಿವರ ಪ್ರಶ್ನೆಗೆ ಆಯೋಗದ ಅಧ್ಯಕ್ಷರು ತೀವ್ರ ಅಸಮಾಧಾನ ಹೊರಹಾಕಿದ್ರು. ಅದ್ಯಾವ ರೀತಿ ಇತ್ತು ಅಂದ್ರೆ, ಒಂದು ಹಂತದಲ್ಲಿ ಬೇಕಿದ್ರೆ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಟು ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಆಯೋಗದ ಅಧ್ಯಕ್ಷ ಮಧುಸೂದನ್ ಬೇಸರ ಹೊರಹಾಕಿದ್ರಂತೆ. ಹೊಸದಾಗಿ ಜಾತಿ ಸಮೀಕ್ಷೆಯ ಗೊಂದಲಕ್ಕೆ ಕಾರಣವಾಗಿದ್ದೇ ಹಿಂದುಳಿದ ವರ್ಗಗಳ ಆಯೋಗದ ಎಡವಟ್ಟು ನೋಡಿ. ಜಾತಿ ವಿಚಾರದಲ್ಲಿ ಆಯೋಗದಿಂದ ಸಾಲು ಸಾಲು ಎಡವಟ್ಟುಗಳು ಆಗಿರೋದು ಗೊತ್ತಾಗಿದೆ. ಅದೇನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಯಾವುದೇ ಹೊಸ ಜಾತಿ ಸೇರಿಸುವಾಗ ಅಧ್ಯಯನ ಆಗಬೇಕು. ಹೆಚ್ಚಿನ ಜಾತಿಯನ್ನ ಸೇರ್ಪಡೆ ಮಾಡೋ ಮುನ್ನ ಸರ್ಕಾರ ಮಾನ್ಯತೆಯನ್ನ ಕೊಡಬೇಕು. ಬಳಿಕ ಮಾತ್ರ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಸಾಧ್ಯ ಆಗುತ್ತೆ. ಆದ್ರೆ ಹಿಂದುಳಿದ ವರ್ಗಗಳ ಆಯೋಗ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದೆ. ಮನವಿಯನ್ನ ಪರಿಗಣಿಸಿ ಎಲ್ಲವನ್ನ ಆಯೋಗ ಸೇರ್ಪಡೆ ಮಾಡಿ ಎಡವಟ್ಟು ಮಾಡಿದೆ. ಯಾರ್ಯಾರು ಹೆಸರು ಸೇರಿಸಿ ಎಂದು ಮನವಿ ಮಾಡಿದ್ರೋ ಅವರು ಹೇಳಿದ ಎಲ್ಲ ಜಾತಿಯನ್ನ ಸೇರಿಸಿ ಆಯೋಗ ಎಡವಟ್ಟು ಮಾಡಿರೋದು ಗೊತ್ತಾಗಿದೆ. ಪಟ್ಟಿಯಲ್ಲಿ ಹೆಚ್ಚಿನ ಜಾತಿಯನ್ನ ಸೇರಿಸುವ ಮೊದಲು ಆಯೋಗದಲ್ಲಿ ಚರ್ಚೆ ಆಗಬೇಕಿತ್ತು, ಅದು ಕೂಡ ಆಗಿಲ್ಲ. ಗೊಂದಲ ಇದ್ದಿದ್ರಿಂದ ಜಾತಿ ಗಣತಿ ಸಂಬಂಧ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ರು. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಮಹತ್ವದ ಸಭೆ ಮಾಡಲಾಯಿತು. ಸಚಿವ ಸಂಪುಟದ ಸಚಿವರು, ಹಿಂದುಳಿದ ಆಯೋಗದ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾದರು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದು ಗೊಂದಲವನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡಿದ್ರು. ಹೊಸ ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆ ಆಗೋದಿಲ್ಲ. ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಸ್ಪಷ್ಟನೆ. ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾವುದೇ ಕಾರಣಕ್ಕೂ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡೋದಿಲ್ಲ. ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಮಾಡೇ ಮಾಡ್ತೀವಿ, ಯಾವ ಗೊಂದಲ ಇಲ್ಲ ಅಂತಾನು ಹೇಳಿದ್ರು. 22ರಿಂದ ಸಮೀಕ್ಷೆ ಇದೆ ಸರ್, ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸಮೀಕ್ಷೆ 22ರಿಂದ ನಡೆಯುತ್ತೆ. ಮುಂದೂಡಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ, ಮತ್ತೆ ಮುಂದೂಡಕ್ಕೆ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ಅವ್ರ ಜಾತಿ ಗಣತಿ ಸಂಬಂಧ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯ ಇನ್ಸೈಡ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಅದೇನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಸರ್ವೆ ಉದ್ದೇಶ ಒಳ್ಳೆಯದ್ದೇ ಇದೆ, ಆದ್ರೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಸರ್ವೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಸಚಿವರು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ. ಅಲ್ಲದೆ ಆಯೋಗದ ಮೇಲೆ ಯಾವುದೇ ಪ್ರಭಾವ ಬೀರದಿರುವ ಬಗ್ಗೆಯೂ ಚರ್ಚೆ ನಡೆಯಿತು. ಇದು ಜಾತಿ ಗಣತಿಯಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಈ ಸರ್ವೆಯಿಂದ ಯಾವುದೇ ಜಾತಿ ನಿರ್ಧಾರವಾಗುವುದಿಲ್ಲ. ಸರ್ವೆ ನಡೆಸಿದ ಬಳಿಕ ದತ್ತಾಂಶದ ಆಧಾರದ ಮೇಲೆ ಮತ್ತೊಂದು ಚರ್ಚೆ ನಡೆಸಿ ತೀರ್ಮಾನಿಸೋಣ ಎಂಬ ಬಗ್ಗೆ ಚರ್ಚೆ ನಡೆಯಿತು ಅನ್ನೋ ಮಾಹಿತಿ ಸಿಕ್ಕಿದೆ.
ಹಿಂದುಳಿದ ವರ್ಗಗಳ ಆಯೋಗದ ನಡೆಗೆ ಸರ್ಕಾರದ ಸಚಿವರು ಕೂಡ ಆಕ್ರೋಶ ಹೊರಹಾಕಿದ್ರು. ಹೊಸ ಜಾತಿಗಳ ಸೇರ್ಪಡೆಗೆ ಸಚಿವರಿಂದಲೂ ಆಕ್ಷೇಪ ಇತ್ತು. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯರೇ ಖುದ್ದಾಗಿ ಸಭೆ ನಡೆಸಿ ಎಲ್ಲರಿಂದಲೂ ಅಭಿಪ್ರಾಯ ಸಂಗ್ರಹ ಮಾಡಿ ಗೊಂದಲಕ್ಕೆ ತೆರೆ ಎಳೆದಿರೋ ವಿಚಾರ ಗೊತ್ತಾಗಿದೆ. ಸ್ವತಃ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಮೀಕ್ಷೆ ಮುಂದೂಡಿಕೆ ಆಗೋದಿಲ್ಲ, ಸೆಪ್ಟೆಂಬರ್ 22ರಂದೇ ನಡೆಯುತ್ತೆ ಎಂದಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.